ಬಂದೆ, ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಬಂದೆ ಫ್ರೆಂಡ್ಸ್. ಏನೋ ಹೇಳ್ತಾ ಇರ್ತೀರಲ್ಲ, ಅದೇನೋ ಪುಳ್ಳಂಪುರಿ ಈ ಥರ ಆಗುತ್ತಲ್ವಾ, ಅದು ಜಾಸ್ತಿ ಆಗ್ತಿದೆ ಎಲ್ರಿಗೂ ಅದು. ಸೊ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಕೆಲವರಾಗುತ್ತೆ, ತುಂಬ ಕಷ್ಟವೂ ಇರುತ್ತೆ. ನೋಡ್ಕೊಳ್ಳಿ ಗಿಡ, ಈ ಗಿಡ ಝೂಮ್ ಮಾಡ್ತೀನಿ ಒಂದು ನಿಮಿಷ. ನೋಡಿ, ಇದು ಬೇಜಾನು ರೋಡ್ ಸೈಡಲ್ಲೆಲ್ಲ ಇರುತ್ತೆ, ಹಳ್ಳಿ ಸೈಡು ಎಲ್ಲಾದರೂ ಇರುತ್ತೆ ನೋಡಿ. ಇವಾಗ ಇದನ್ನು ಮುರಿತೀನಿ, ಈಸಿಯಾಗಿ ಕಟ್ಟಾಯಿತು ನೋಡಿ. ಇದರಿಂದ ಬರೋಂಥ ಈ ಹಾಲು ಇದೆಯಲ್ಲ, ಇದ್ರನ್ನ ಪುಳ್ಳಂಪುರಿ ಆಗಿರುತ್ತಲ್ವ ಪಿಂಪಲ್ಸ್ ಥರ, ಅದ್ರ ಮೇಲೆ ಹಚ್ಚಬೇಕು. ಸೊ ಅದ್ರ ಮೇಲೆ ಹಚ್ಚಿದಾಗ ಏನಾಗುತ್ತೆ ಅಂದರೆ, ಇದು 1-2 ಡೇಸ್ ಮಾಡಿ ಆಟೋಮೆಟಿಕ್ಲಿ ಅದು ಅಲ್ಲೇ ಒಣಗೋಗುತ್ತೆ ಅಥವಾ ಬಿದ್ದೋಗುತ್ತೆ. ಇದೊಂದು ಮೆಥಡ್. ಡಾಕ್ಟ್ರ್ ಹತ್ರ ಹೋಗಿ ನಾವು ದುಡ್ಡು ಖರ್ಚು ಮಾಡಿ ಅಷ್ಟೆಲ್ಲ ಮಾಡೋ ಬದಲು ಬೆಟರ್ ಅಲ್ವಾ ನಾಟಿ ವೈದ್ಯ. ನೋಡಿ ಇದು ಈ ಥರ ಕಟ್ ಮಾಡಿದರೆ, ಅಲ್ಲಿ ಡಾಕ್ಟ್ರ್ ಹತ್ರ ಹೋದರೆ ನಾವು ಚುಚ್ಚಿಸ್ಕೊಬೇಕು, ಇಲ್ಲಿ ನಾವೇ ಇದಕ್ಕೆ ಚುಚ್ಬೋದು, ನಾವೇ ಇದ್ರನ್ನ ಕಟ್ ಮಾಡ್ತೀವಿ. ಎಷ್ಟು ಬೆಳೆದಿದೆ ನೋಡಿ ನಮ್ಮ ತೋಟದಲ್ಲಿ, ವಾವ್ ಬೆಜ್ಜಾನಿದೆ. ಹೀರೆ ಗಿಡ ಹಾಕಿತ್ತು, ಇಲ್ಲಿ ಬಂದಿದೆ ನೋಡೋಣ ಅಂತ. ಸೊ ಹಾಗೆ ಇದು ನೋಡಿದೆ, ಅದಕ್ಕೆ ಇದ್ರ ಬಗ್ಗೆ ಮಾಡೋಣ ಅಂತ. ಸೊ ಗೈಸ್, ಇನ್ನೊಂದು ಇದೇನಾರ ಮಾಡೋಕ್ಕಾಗಿಲ್ಲ ಅಂದರೆ ಕೆಲವರು ಹೇಳಿದರು, ಯಾರೋ ಒಬ್ಬರು ಅದು ಆಗಿದೆ, ಬಟ್ ನನ್ನ ಮುಂದೆನೇ ಆಗಿದೆ, ನೋಡಿದ್ದೀನಿ ಅಲ್ವಾ. ಅದು ಟೈಟಾಗಿ ಅದಕ್ಕೆ ಕಟ್ಟಬೇಕು ಪುಳ್ಳಂಪುರಿಕೆ, ಅದು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ವಲ್ಲ. ಬಟ್ ಅದರಿಂದ ಅವಾಗ ಒಂದು 2 ಡೇಸ್ ಹತ್ರ ಮಾಡಿದರೆ ಸಾಕು ಉದ್ರೋಗ್ಬಿಡುತ್ತೆ. ಅದರಿಂದ ಗಾಯ ಆಗೋದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ, ಇದರಿಂದನೂ ಇಲ್ಲ ಅದರಿಂದನೂ ಇಲ್ಲ. ಓಕೆ ಗೈಸ್, ಹಾಗೆ ಅನ್ಕೊಳ್ಳಿ. ಹೀರೆಗಿಡ ನೋಡಿದ್ರೆ ಎಷ್ಟು ಜನ ಗೊತ್ತಿದೆ. ಹೀರೆಕಾಯಿನ ಇದನ್ನೆಲ್ಲ ನಾವು ಅಂದರೆ ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿ ನಮಗೆ ಫ್ರೆಶ್ ಸಿಗುತ್ತೆ, ಯಾಕೆಂದರೆ ನಮ್ಮದೇ ತೋಟ ಇದೆ. ಇದರಿಂದ ಬಜ್ಜಿ ಮಾಡ್ಬೋದು, ಸಾಂಬಾರು ಎಲ್ಲ. ಗೈಸ್, ನಮ್ಮ ಚಿಕ್ಕದು ತೋಟ ನೋಡಿ, ಇಷ್ಟೇ. ಕಡೆ ಇಟ್ಟಾದ್ರೆ ಹೋಗೋದಕ್ಕಾಗಲ್ಲ. ಈಗ ಇಷ್ಟೇ ಸಾಕು. ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಯಾವಾಗ ಮಾಡಿ ನೋಡ್ತೀನಿ, ಮಾಡಿ